ಯಾರೇ ನಂಬಿದಾರೆ ಈ ಪ್ರಪಂಚ ಯಾರು ನಂಬಲ್ಲ ಕಣೆ. ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣೋ. ಸೊ ವೀಕ್ಷಕರೇ ನೋಡೋದ್ರಲ್ಲ, ಈಗ ಬಿಗ್ ಬಾಸ್ ಮನೆಯಲ್ಲಿ ಏನೊಂದು ಚರ್ಚೆ ಆಗ್ತಾ ಇತ್ತು ಅಂತಂದ್ರೆ, ಈಗ ನಿನ್ನೆ ಅಷ್ಟೇ ರವಿಚಂದ್ರನ್ ಸರ್ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಯಾರ್ಯಾರ್ದು ಲವ್ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೂಡ, ಈಗ ಅವ್ರವ್ರ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಬ್ರೇಕಪ್ ಆಯಿತು ಅಂತ ಕೂಡ ಇಲ್ಲಿ ಹೇಳಿದ್ರು. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಇವಾಗ ಅಂತಂದ್ಬಿಟ್ಟು ಗಿಲ್ಲಿಯವ್ರು ಕೂಡ ಇಲ್ಲಿ ಬಂದು ಹೇಳಿದ್ರು ಆ ಒಂದು ಲವ್ ಸ್ಟೋರಿ, ಅವ್ರಿಗೆ ಲವ್ ಯಾಕೆ ಸ್ಟಾರ್ಟ್ ಆಯಿತು ಏನು ಅಂತಂದ್ಬಿಟ್ಟು ಕಳೆದ ವಿಡಿಯೋದಲ್ಲಿ ನಾನು ಇಲ್ಲಿ ಅಪ್ಡೇಟ್ ಕೊಟ್ಟಿದ್ದೀನಿ. ಅವ್ರು ಏನು ಹೇಳಿದ್ರು ಅಂತಂದ್ಬಿಟ್ಟು, ಅಣ್ಣ ಅಂತಂದ್ಬಿಟ್ಟು ಅವ್ರ ಲವ್ವರು ಕರೆದ್ರಂತೆ. ನಿಜವಾಗ್ಲೂ ಕೂಡ ನೀನು ಹೇಳಿದ್ದು ಲವ್ ಸ್ಟೋರಿ ಥರ ಇರಲಿಲ್ಲ, ಯಾವುದೋ ಒಂದು ಸಿನಿಮಾದ ಸ್ಟೋರಿ ಥರ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ರೇಗಿಸ್ತಾರೆ. ರಘು ಅವರು ಕೂಡ ಇಲ್ಲಿ ಅಷ್ಟೇ, ಅವ್ರು ಹೇಳಿದ ಸ್ಟೋರಿ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಬಿಂದಾಸ್ ಮೂವಿದು ಒಂದು ಏನೊಂದು ಸ್ಟೋರಿ ಇದೆ ಆ ಥರ ಇತ್ತು ನಿಮ್ಮ ಲವ್ ಸ್ಟೋರಿ ಅಂತ ಇಲ್ಲಿ ಹೇಳಿದ್ರು. ಸರ್ ಅವರು ಅವರ ಒಂದು ಲವ್ ಸ್ಟೋರಿ ಹೇಳಿದಾಗ, ಇಲ್ಲ ನೀವು ಹೇಳಿದ ಲವ್ ಸ್ಟೋರಿ ಒಳ್ಳೆ ಬಿಂದಾಸ್ ಮೂವಿ ಇದೆಯಲ್ಲ ಆ ಥರ ಇದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದಕ್ಕೆ ಇನ್ನು ಗಿಲ್ಲಿಯವ್ರ ಲವ್ ಸ್ಟೋರಿ ಬಂದ್ಬಿಟ್ಟು ನಿಜವಾಗ್ಲೂ ಕೂಡ ನೀನು ಬೊಗಳೆ ಬಿಟ್ಟೆ ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವರು ಮಾತಾಡ್ತಾರೆ. ನಿಜವಾಗ್ಲೂ ಕೂಡ ಲವ್ ಸ್ಟೋರಿ ಅನ್ನಿಸ್ಲಿಲ್ಲ ಅಂತ ಅಶ್ವಿನಿ ಅವ್ರು ಹೇಳಿದಾಗ ಇಲ್ಲಿ ರಘು ಅವ್ರು ಹೇಳ್ತಾರೆ, ಯಾರೂ ನಾವಿಲ್ಲಿ ನಂಬ್ಸಕ್ಕೆ ಬಂದಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದರೆ ಈ ಬಿಗ್ ಬಾಸ್ ಮನೆಗೆ ಯಾರನ್ನೂ ಕೂಡ ನಂಬ್ಸಕ್ಕೆ ಬಂದಿಲ್ಲ, ಯಾರು ನಂಬೋದು ಕೂಡ ಇಲ್ಲಿ ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಅಶ್ವಿನಿ ಅವ್ರು ಹೇಳ್ತಾರೆ, ಇಲ್ಲ ರಘು ಸರ್ ನಿಮ್ಮನ್ನ ನಾವು ನಂಬ್ತೀನಿ, ಆದರೆ ಗಿಲ್ಲಿನ ನಂಬಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅಶ್ವಿನಿ ಅವ್ರು ಯಾಕೆ ಹತ್ರ ಹೇಳ್ತಾರೋ ಗೊತ್ತಿಲ್ಲ, ಆಲ್ಮೋಸ್ಟ್ ಆಗಿ ಗಿಲ್ಲಿನ ನಂಬ್ತೀನಿ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ರಘು ಸರ್ ಎದುರುಗಡೆ ಬಂದ್ಬಿಟ್ಟು ನಾನು ನಂಬಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಗಿಲ್ಲಿಯವ್ರಿಗೂ ಸಿಕ್ಕಾಪಟ್ಟೆ ಇಲ್ಲಿ ಫೀಲ್ ಆಗುತ್ತೆ. ಇಲ್ಲಿ ಗಿಲ್ಲಿಯವ್ರು ಕೂಡ ಬೇಜಾರು ಮಾಡ್ಕೊಂಡು ಹೇಳ್ತಾರೆ, ನನ್ನನ್ನು ಯಾರೀ ನಂಬಿದ್ದಾರೆ ಈ ಪ್ರಪಂಚದಲ್ಲಿ, ಯಾರೂ ನಂಬಲ್ಲ ಕಣ್ರಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಗಿಲ್ಲಿಯವ್ರಿಗೆ ಎಷ್ಟು ಫ್ಯಾನ್ ಬೇಸ್ ಇದೆ ಅಂತಂದ್ಬಿಟ್ಟು ಅವ್ರು ಹೊರಗಡೆ ಬಂದಮೇಲೆ ಇವನ್ ಅವ್ರಿಗೆ ಶಾಕ್ ಕೂಡ ಆಗ್ಬೋದು. ಇಷ್ಟೊಂದು ಜನ ನನ್ನ ಪ್ರೀತಿಸ್ತಾ ಇದ್ರ, ಇಷ್ಟೊಂದು ಜನ ನಂಗೆ ಸಪೋರ್ಟ್ ಮಾಡ್ತಾ ಇದ್ರ ಅಂತಂದ್ಬಿಟ್ಟು. ಯಾಕಂದರೆ ಒಳಗಡೆ ಇರ್ತಾರೆ, ಇಲ್ಲಿ ಏನು ನಡೀತಾ ಇರುತ್ತೆ ಅಂತ ಅವ್ರಿಗೂ ಕೂಡ ಇಲ್ಲಿ ಗೊತ್ತಿರಲ್ಲ. ಒಂದ್ಸತಿ ಬಂದು ನೋಡಲಿ ನನ್ನನ್ನು ಯಾರೀ ನಂಬಿದ್ದಾರೆ ಅಂತ ಇಷ್ಟೊಂದು ಫೀಲ್ ಮಾಡ್ಕೊಂಡು ಹೇಳಿದ್ರಲ್ಲ, ಈ ಪ್ರಪಂಚದಲ್ಲಿ ಯಾರೂ ಕೂಡ ನಂಬಲ್ಲ ಕಣ್ರಿ ಅಂತ ಹೇಳಿದ್ರು. ಒಂದ್ಸತಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಪೋರ್ಟ್ ಇದೆ ಅವ್ರಿಗೆ ಅಂತಂದ್ಬಿಟ್ಟು. ಆನಂತರ ಇಲ್ಲಿ ಫೀಲ್ ಮಾಡ್ಕೊಂಡು ಸಾಂಗ್ ಕೂಡ ಇಲ್ಲಿ ಹೇಳ್ತಾರೆ, ಒಳ್ಳೆತನಕ್ಕೆ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುತ್ತಿ ಕಣೋ ಅಂತ ಅಂದ್ಬಿಟ್ಟು. ಹೌದು, ಒಳ್ಳೆತನಕ್ಕೆ ಭೂಮಿಲಿ ಕಷ್ಟ ಕಟ್ಟಿಟ್ಟೇ ಇಟ್ಟಿರುತ್ತೆ, ಆದರೆ ಎಂಡಿಂಗಲ್ಲಿ ಕೈ ಹಿಡ್ದೇ ಹಿಡಿತಾರೆ. ಎಷ್ಟೇ ಕಷ್ಟ ಕೊಡ್ಬೋದು ದೇವರು, ಆದರೆ ಕೊನೆಯದಾಗಿ ಕೈ ಹಿಡ್ದೇ ಹಿಡಿತಾರೆ. ಅದು ಒಳ್ಳೆತನದಿಂದ ಇದ್ರೆ ಮಾತ್ರನೇ. ಖಂಡಿತವಾಗ್ಲೂ ಗಿಲ್ಲಿಯವರು ಒಳ್ಳೆತನದಿಂದ ಆಟ ಆಡ್ಕೊಂಡು ಬಂದಿದ್ದಾರೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಫಿನಾಲೆ ಕೂಡ ಇಲ್ಲಿ ಇದೆ. ಆದರೆ ಬೇಜಾರು ಮಾಡ್ಕೊಂಡಿದ್ದೇನಪ್ಪ ಅಂತಂದ್ರೆ, ಯಾರು ನಂಬಲ್ಲ ಅಂತ ಹೇಳಿದ್ರು, ಅಶ್ವಿನಿ ಅವರು ಕೂಡ ನಂಬಲ್ಲ, ರಘು ಅವ್ರನ್ನ ನಂಬ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳೋದು. ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ, ಗಿಲ್ಲಿ ನಿನ್ನನ್ನ ಯಾರಾದ್ರೂ ಈ ಪ್ರಪಂಚದಲ್ಲಿ ಯಾರಾದ್ರೂ ಒಬ್ಬರು ನಮ್ಮ ತರ ಇದ್ರೆ ತೋರಿಸು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ರಘು ಅಣ್ಣ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ರಘು ಅವರು ಇದ್ದೀನಿ ಅಂತಾನೂ ಕೂಡ ಹೇಳಲ್ಲ, ಇಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲ್ಲ. ಒಟ್ಟಿನಲ್ಲಿ ಗಿಲ್ಲಿಯವ್ರ ಫ್ರೆಂಡ್ಶಿಪ್ ಅಂದ್ರೆ ಇಲ್ಲಿ ರಘು ಅವ್ರಿಗೆ ಇಷ್ಟ ಆಗಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಅಂತ ನೀಟಾಗಿ ಗೊತ್ತಾಗ್ತದೆ. ಆದರೆ ಇಲ್ಲಿ ಅಶ್ವಿನಿ ಅವರು ನಂಬಲ್ಲ ಅಂತ ಹೇಳ್ತಾರೆ, ಮತ್ತು ಈ ಪ್ರಪಂಚದಲ್ಲಿ ಯಾರೂ ಕೂಡ ಗಿಲ್ಲಿಯವ್ರನ್ನ ನಂಬೋರು ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.